ಕರ್ನಾಟಕ ಸೇರಿದಂತೆ ದೇಶದ ಹಲವು ಕಡೆ ಹುಸಿ ಬಾಂಬ್ ಸಂದೇಶ. ಮೈಸೂರಿನಲ್ಲಿ ಆರೋಪಿ ಬಂಧನ. ಮೈಸೂರಿನಲ್ಲಿ ಮತ್ತೊಂದು ಬೃಹತ್ ಜಾಲ ಪತ್ತೆ. 12 ಕೋಟಿ ಮೌಲ್ಯದ 48 ಕೆಜಿ ಡ್ರಗ್ಸ್ ಸೀಸ್. ಕೆಲವೇ ಕ್ಷಣಗಳಲ್ಲಿ ವೈರಮುಡಿ ಉತ್ಸವಕ್ಕೆ ಚಾಲನೆ. ಈ ಎಲ್ಲ ಸ್ಟೋರಿಗಳನ್ನು ನೋಡೋಣ ಇವತ್ತಿನ ಕರ್ನಾಟಕ ಟಾಪ್ 20ಯಲ್ಲಿ. ಯುದ್ಧದ ಪರಿಣಾಮ ರಾಜ್ಯಾದ್ಯಂತ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಂದುವರೆದಿದ್ದು, ಗದಗದಲ್ಲೂ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ಅನೇಕ ಹೋಟೆಲ್ಗಳು ಬಂದ್ ಆಗಿವೆ. ನರಗುಂದ ಬಸ್ ನಿಲ್ದಾಣ ಸುತ್ತಮುತ್ತಲಿನ ಎಗ್ ರೈಸ್ ಸೆಂಟರ್, ಬಿರಿಯಾನಿ ಸೆಂಟರ್, ಕಬಾಬ್ ಸೆಂಟರ್ಗಳು ಸೇರಿ ಅನೇಕ ಹೋಟೆಲ್ಗಳು ಬಂದ್ ಆಗಿವೆ. ನರಗುಂದ ಬಸ್ ನಿಲ್ದಾಣದ ಬಳಿದ 16 ಚಿಕ್ಕ ಪುಟ್ಟ ಹೋಟೆಲ್ಗಳು ಕಮರ್ಷಿಯಲ್ ಸಿಲಿಂಡರ್ ಅಭಾವ ಹಾಗೂ ಬೆಲೆ ಏರಿಕೆಯಿಂದ ಬಂದ್ ಆಗಿವೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಇದನ್ನೇ ನಂಬಿಕೊಂಡಿದ್ದ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಒಂದು ಕಡೆ ಹೋಟೆಲ್ ಬಂದ್, ಇನ್ನೊಂದೆಡೆ ಸಾಲದ ಹೊರೆ. ಮತ್ತೊಂದು ಕಡೆ ಬೆಲೆ ಏರಿಕೆ ಬರೆ ನಡುವೆ ಹೋಟೆಲ್ ಬಂದ್ ಮಾಡಿ ಕುಟುಂಬಗಳು ಗೋವಾ, ಮಂಗಳೂರು ಕಡೆ ಕೂಲಿ ಕೆಲಸಕ್ಕೆ ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕೆಲ ಅಂಗಡಿಗಳಲ್ಲಿ ಸೌದೆ ಒಲೆ ಉಪಯೋಗಿಸಿ ಅನ್ನ ಸಿದ್ಧಪಡಿಸುತ್ತಿದ್ದು, ಆದಷ್ಟು ಬೇಗ ಸಿಲಿಂಡರ್ ಸಮಸ್ಯೆ ಬಗೆಹರಿಯಲಿ ಎಂದು ಹೋಟೆಲ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಇದು ಗ್ಯಾಸಿನ ಪ್ರಾಬ್ಲಮ್ ಆಗೈತ್ರಿ. ಗ್ಯಾಸ್ ಸಿಗಲಾರ ಸಂಕಟಕ್ಕೆ ಒಂದಿವ್ಸ ಅಂಗಡಿ ಬಂದ್ ಆಗಾಕತ್ತವ್ರು. ಆಮೇಲೆ ನಾವು ಒಲಿಯದವರು ಏನಾರು ಮಾಡಿ ಒಲಿ ಹಚ್ಕೊಂಡು ಇದನ್ನು ಮಾಡಾಕತ್ತೀವಿ. ಈಗ ಆಲ್ಮೋಸ್ಟ್ ಗ್ಯಾಸ್ನೂ ಬಂದ್ ಆಗಿ ಕೆಲಸ ಕಮರ್ಷಿಯಲ್ನೂ ಸಿಗೋಲ್ಲ, ಯಾವೂ ಸಿಗೋಲ್ಲ ರೀ. ಈಗ ಆಲ್ರೆಡಿ ಇಷ್ಟು ಅಂಗಡಿ ಬಂದ್ ಆಗ್ಯಾವ್ರಿ. ಈಗ ಬಸ್ ಸ್ಟ್ಯಾಂಡ್ ಬಾಜುಕ್ಕೆ ಇದ್ದಿದ್ದು ಡಬ್ಬ ಅಂಗಡಿಗಳು ಬಂದ್ ಆಗ್ಯಾವ. ಈಗ ನಮ್ಗೆ ಏನಾರು ಮಾಡಿ ಗ್ಯಾಸ್ ಕೊಡುವಂಗೆ ಇದನ್ನು ಮಾಡಿ. ಕರ್ನಾಟಕ ಸೇರಿದಂತೆ ದೇಶದ ಹಲವು ಕಡೆ ಹುಸಿ ಬಾಂಬ್ ಸಂದೇಶಗಳನ್ನು ರವಾನಿಸುತ್ತಿದ್ದ ಆರೋಪಿಯನ್ನು ದೆಹಲಿ ಪೊಲೀಸರು ಮೈಸೂರಿನಲ್ಲಿ ಬಂಧಿಸಿದ್ದಾರೆ. ಮೈಸೂರು ನಗರದ ಗೋಕುಲಂ 2ನೇ ಹಂತದ ನಿವಾಸಿ ಶ್ರೀನಿವಾಸ್ ಬಂಧಿತ ಆರೋಪಿ ಇತ್ತೀಚೆಗೆ ಸರ್ಕಾರಿ ಕಚೇರಿಗಳು, ಶಾಲಾ ಕಟ್ಟಡಗಳು ಹಾಗೂ ನ್ಯಾಯಾಲಯಗಳಿಗೆ ಬಾಂಬ್ ಸ್ಫೋಟ ಮಾಡುವ ಬೆದರಿಕೆ ಸಂದೇಶ ರವಾನಿಸುತ್ತಿದ್ದ. ಒಂದೇ ತಿಂಗಳಿನಲ್ಲಿ ಹಲವು ಬಾರಿ ಮೇಲ್ ಮೂಲಕ ಸಂದೇಶ ರವಾನೆ ಮಾಡಿದ್ದಾನೆ. ಆರೋಪಿ ಶ್ರೀನಿವಾಸ್ನನ್ನ ಹೆಚ್ಚಿನ ವಿಚಾರಣೆಗೆ ದೆಹಲಿ ಪೊಲೀಸರು ಕರೆದೊಯ್ಯಲಿದ್ದಾರೆ. ಆರೋಪಿಯ ಮನೆಯಲ್ಲಿ ಹಲವು ಸಿಮ್ಗಳು ಹಾಗೂ ಲ್ಯಾಪ್ಟಾಪ್ ಸೀಸ್ ಮಾಡಿಕೊಳ್ಳಲಾಗಿದೆ. ಇವತ್ತು ಮೇಲುಕೋಟೆ ವಿಶ್ವವಿಖ್ಯಾತ ವೈರಮುಡಿ ಉತ್ಸವ ನಡೆಯಲಿದೆ. ವಿಜೃಂಭಣೆಯ ಉತ್ಸವಕ್ಕೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇಗುಲ ಸಿದ್ಧಗೊಂಡಿದೆ. ಇವತ್ತು ರಾತ್ರಿ 8 ಗಂಟೆಗೆ ಸಲ್ಲುವ ಪುಷ್ಯ ನಕ್ಷತ್ರದಲ್ಲಿ ಚಲುವನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಗೆ ವೈರಮುಡಿ ಮಾಡಿ ಉತ್ಸವಕ್ಕೆ ಚಾಲನೆ ಸಿಗಲಿದೆ. ವೈರಮುಡಿ ಉತ್ಸವ ನೋಡೋಕೆ 2 ಲಕ್ಷ ಭಕ್ತರು ಸೇರುವ ನಿರೀಕ್ಷೆ ಇದ್ದು, ಈಗಾಗಲೇ ತಮಿಳುನಾಡು, ಕೇರಳ ಸೇರಿದಂತೆ ಹೊರ ರಾಜ್ಯದಿಂದ ಭಕ್ತರು ಆಗಮಿಸಿದ್ದಾರೆ. ಉತ್ಸವಕ್ಕಾಗಿ ವಜ್ರ ಖಚಿತ ವೈರಮುಡಿ ಆಭರಣಗಳನ್ನು ಖಜಾನೆಯಿಂದ ಹೊರತಂದಿದ್ದು, ಮಂಗಳವಾದ್ಯ, ಡೊಳ್ಳು ಕುಣಿತ, ಜಾನಪದ ಕಲಾ ತಂಡಗಳ ನಡುವೆ ಆಭರಣಗಳನ್ನು ಜಿಲ್ಲಾಡಳಿತ, ದೇಗುಲದ ಆಡಳಿತ ಮಂಡಳಿಗೆ ಹಸ್ತಾಂತರಿಸಿದೆ. ಬೆಂಗಳೂರು ಮೈಸೂರು ಹೆದ್ದಾರಿ ಮೂಲಕ ಆಭರಣ ಕೊಂಡೊಯ್ತಾ ಇದ್ದು, ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯನಕೊಪ್ಪಲು, ಪಾಂಡವಪುರ, ಜಕ್ಕನಹಳ್ಳಿ ಮಾರ್ಗವಾಗಿ ಆಭರಣಗಳು ಮೇಲುಕೋಟೆ ತಲುಪಿದೆ. ಮಾರ್ಗದ ಉದ್ದಕ್ಕೂ ಬರುವ ಗ್ರಾಮಸ್ಥರು ವೈರಮುಡಿ ಕಿರೀಟಕ್ಕೆ ಪೂಜೆ ಸಲ್ಲಿಸಿ ಪುನೀತರಾದರು. ರಾತ್ರಿ 8 ಗಂಟೆಗೆ ಶ್ರೀ ಚಲುವನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿಗೆ ಕಿರೀಟ ಧಾರಣೆ ಮಾಡಿ ಉತ್ಸವಕ್ಕೆ ಚಾಲನೆ ಕೊಡಲಾಗುತ್ತೆ. ಮೈಸೂರು ಜಿಲ್ಲೆಯಲ್ಲಿ ಮತ್ತೊಂದು ಡ್ರಗ್ಸ್ ಜಾಲ ಪತ್ತೆಯಾಗಿದೆ. ತೋಟದ ಮನೆಯಲ್ಲಿ ತಯಾರಿಸಿಟ್ಟಿದ್ದ 25 ಕೆಜಿ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಹುಣಸೂರು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಹುಣಸೂರು ತಾಲೂಕಿನ ದಾಸನಪುರ ರತ್ನಪುರಿ ಮಾರ್ಗ ಮಧ್ಯದ ತೋಟದಲ್ಲಿ ಭಾರಿ ಪ್ರಮಾಣದ ಡ್ರಗ್ಸ್ ಸಿಕ್ಕಿದೆ. ಇರ್ಫಾನ್ ಅನ್ನೋರಿಗೆ ಸೇರಿದ ತೋಟ ಇದಾಗಿದ್ದ ಕಾರಣ ಇರ್ಫಾನ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಕಾರ್ಯಾಚರಣೆ ವೇಳೆ ಆರೋಪಿಗಳು ಪರಾರಿಯಾಗಿದ್ದು, ಓರ್ವ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, ಉಳಿದವರ ಪತ್ತೆಗೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಈ ಸಂಬಂಧ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ಕಾರ್ಯಾಚರಣೆಗಳನ್ನು ಮಾಡ್ತಾ ಇರುವ ಒಂದು ಸಂದರ್ಭದಲ್ಲಿ ಒಬ್ಬ ಇರ್ಫಾನ್ ಅಂತೇಳಿ ಆತ ಈ ತರದೊಂದು ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಾ ಇದ್ದಾನೆ ಅಂತೇಳಿ ಒಂದು ಮಾಹಿತಿ ನಮಗೆ ಸಿಗ್ತದೆ. ಆ ಮಾಹಿತಿಯನ್ನು ಆಧರಿಸಿ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿ ಕಲೆ ಹಾಕಿದಾಗ ನಮಗೆ ಅಲ್ಲಿ ಸುಮಾರು 7 kg ಅಷ್ಟು ಪ್ರಿಪೇರ್ಡ್ ಒಂದು ಮೆಫೆಡ್ರೋನ್ ಅಂತೇಳಿ ಒಂದು ಡ್ರಗ್ಸ್ ಸಬ್ಸ್ಟೆನ್ಸ್ ಮತ್ತು ಅದಕ್ಕೆ ತಯಾರಿಕೆಗೆ ಬೇಕಾದ ಪ್ರಿಕಾರ್ಸರ್ಸ್ ಒಂದು 41 kg, ಒಟ್ಟು 48 kg ಅಷ್ಟು ಡ್ರಗ್ಸ್ ಅನ್ನ ಪತ್ತೆ ಮಾಡಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಒಬ್ಬ ಆರೋಪಿತನನ್ನು ಸಹಿತ ಅರೆಸ್ಟ್ ಮಾಡಿದ್ದಾರೆ. ಇಂಡಿಗೋ ವಿಮಾನದ ಇಂಜಿನ್ ಫೇಲ್ ಆಗಿ ತುರ್ತು ಭೂಸ್ಪರ್ಶ ಆಗಿರುವ ಘಟನೆ ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ವಿಶಾಖಪಟ್ಟಣಂನಿಂದ ಆಗಮಿಸಿದ ಇಂಡಿಗೋ ವಿಮಾನ ಇಂಜಿನ್ ಫೇಲ್ ಆಗಿದೆ. ಕೆಲ ಕಾಲ ಲ್ಯಾಂಡಿಂಗ್ ಸಮಸ್ಯೆಯಾಗಿತ್ತು. ಇದರಿಂದ ದೆಹಲಿಯ ವಿಮಾನ ನಿಲ್ದಾಣದ ರನ್ವೇ 28ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಬೆಳಗ್ಗೆ 10:50 ಸುಮಾರಿಗೆ ಇಂಜಿನ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು, ಬಳಿಕ ಇಂಜಿನ್ ಸಮಸ್ಯೆ ಸರಿಪಡಿಸಿಕೊಂಡು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಈ ವಿಮಾನದಲ್ಲಿ 160 ಪ್ರಯಾಣಿಕರಿದ್ದು ನಿಟ್ಟುಸಿರು ಬಿಟ್ಟಿದ್ದಾರೆ. ಘಟನೆಯಿಂದ ವಿಮಾನ ನಿಲ್ದಾಣದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ದಳ, ಆಂಬ್ಯುಲೆನ್ಸ್ ಎಲ್ಲವನ್ನ ಕೂಡ ಸಿದ್ಧವಾಗಿಟ್ಟುಕೊಳ್ಳಲಾಗಿತ್ತು. ಸೇಫ್ ಲ್ಯಾಂಡಿಂಗ್ನಿಂದಾಗಿ ಎಲ್ಲರೂ ನಿಟ್ಟುಸಿರು ಬಿಡುವಂತಾಗಿದೆ. ಕಾಲೇಜು ಉಪನ್ಯಾಸಕರಿಂದ ವಿದ್ಯಾರ್ಥಿಗೆ ಭಯೋತ್ಪಾದಕ ಪಟ್ಟ ಕಟ್ಟಿದ ಆರೋಪ ಕೇಳಿಬಂದಿದ್ದು, ಉಪನ್ಯಾಸಕನನ್ನ ಅಮಾನತು ಮಾಡಲಾಗಿದೆ. ಪ್ರತಿಷ್ಠಿತ ಪಿಇಎಸ್ ವಿಶ್ವವಿದ್ಯಾಲಯದಲ್ಲಿ ಈ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಯೊಬ್ಬನನ್ನ ಗುರಿಯಾಗಿಸಿಕೊಂಡು ಭಯೋತ್ಪಾದಕ ಅಂತ ಕರೆದಿರುವ ಆಘಾತಕಾರಿ ಘಟನೆ ನಡೆದಿದೆ ಅಂತ ಆರೋಪ ಮಾಡಲಾಗಿದೆ. 60 ವಿದ್ಯಾರ್ಥಿಗಳ ಸಮ್ಮುಖದಲ್ಲೇ ಉಪನ್ಯಾಸಕ ಧಾರ್ಮಿಕ ಮತ್ತು ಪ್ರಚೋದನಕಾರಿ ಪದಗಳನ್ನು ಬಳಸಿ ಅವಮಾನಿಸಿದ್ದಾರೆ. ಉಪನ್ಯಾಸಕರು ತರಗತಿಯಲ್ಲಿ ವಿದ್ಯಾರ್ಥಿಯನ್ನ ಕನಿಷ್ಠ 13 ಬಾರಿ ಭಯೋತ್ಪಾದಕ ಅಂತ ಕರೆದಿದ್ದಾರೆ ಎನ್ನಲಾಗಿದೆ.
ಅಂತಾರಾಷ್ಟ್ರೀಯ ಸಂಘರ್ಷಗಳು ಮತ್ತು ರಾಜಕೀಯ ವ್ಯಕ್ತಿಗಳ ಹೆಸರುಗಳನ್ನು ಎಳೆದು ತಂದು ವಿದ್ಯಾರ್ಥಿಯ ಧರ್ಮವನ್ನು ನಿಂದಿಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಪ್ರತಿಭಟಿಸಿದ ವಿದ್ಯಾರ್ಥಿಗಳನ್ನು ಅಮಾನತು ಮಾಡಲಾಗಿದೆ. ತಪ್ಪು ಮಾಡಿದ ಉಪನ್ಯಾಸಕರ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ವಿದ್ಯಾರ್ಥಿಗಳ ವಿರುದ್ಧ ಕ್ರಮ ಕೈಗೊಂಡಿದೆ ಅಂತ ಆರೋಪ ಮಾಡಲಾಗಿದೆ. ಇನ್ನು ಘಟನೆಯ ಕುರಿತು ಪಿಎಸ್ ವಿವಿ ಉಪನ್ಯಾಸಕ ಡಾಕ್ಟರ್ ಮುರಳೀಧರ್ ದೇಶಪಾಂಡೆರನ್ನ ಅಮಾನತು ಮಾಡಿ ವಿವಿ ಕುಲಪತಿ ಆದೇಶಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಪುಂಡ್ರ ಅಟ್ಟಹಾಸ ಮಿತಿಮೀರಿದ್ದು ಪೊಲೀಸರ ಭಯವಿಲ್ಲದಂತಾಗಿದೆ. ಹಾಡಹಗಲೇ ನಡು ರಸ್ತೆಯಲ್ಲಿ ಯುವಕನೊಬ್ಬನನ್ನ ಪುಂಡ್ರ ಗ್ಯಾಂಗ್ ಆಟೋದಲ್ಲಿ ಕಿಡ್ನಾಪ್ ಮಾಡಿದೆ. ಬ್ಯಾಡ್ರಹಳ್ಳಿಯ ನಾಗರಹೊಳೆ ಸರ್ಕಲ್ನಲ್ಲಿ ಘಟನೆ ನಡೆದಿದ್ದು, ನಟರಾಜ್ ಎಂಬಾತನನ್ನ ಅಪಹರಿಸಲು ಬಂದಿದ್ದ ಗ್ಯಾಂಗ್ ಆತನ ಬದಲು ಸ್ನೇಹಿತನೊಂದಿಗೆ ಟೀ ಕುಡಿಯುತ್ತಿದ್ದ ಶರತ್ ಎಂಬ ಯುವಕನನ್ನ ಇವನೇ ನಟ ಅಂತ ತಿಳಿದು ಕಿಡ್ನಾಪ್ ಮಾಡಿದ್ದಾರೆ. ಆತ ತಾನಲ್ಲ ಅಂತ ಹೇಳಿದ್ರು ಕೂಡ ಕೇಳದೆ ಥಳಿಸಿ ಆಟೋಗೆ ತುಂಬಿಕೊಂಡು ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ನಂತರ ದುಷ್ಕರ್ಮಿಗಳ ಗ್ಯಾಂಗ್ ಶರತ್ನ ಅಕ್ಕನಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಸ್ವಲ್ಪ ಸಮಯದ ನಂತರ ಈ ಕಿಡ್ನಾಪರ್ಸ್ ಶರತ್ನ ಫೋನ್ ಪರಿಶೀಲಿಸಿದಾಗ ತಾವು ಹುಡುಕುತ್ತಿದ್ದ ವ್ಯಕ್ತಿ ಇವನಲ್ಲ ಅಂತ ಅರ್ಧ ದಾರಿಯಲ್ಲಿ ಆತನನ್ನ ಬಿಟ್ಟು ಹೋಗಿದ್ದಾರೆ. ಈ ಘಟನೆಯಿಂದ ಯುವಕ ಶರತ್ ತೀವ್ರ ಆಘಾತಕ್ಕೊಳಗಾಗಿದ್ದಾನೆ. ತನ್ನನ್ನು ಅಪಹರಿಸಿದ್ದ ಖದೀಮರ ಬಗ್ಗೆ ಶರತ್ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾನೆ. ಕಿಡ್ನಾಪ್ ಗ್ಯಾಂಗ್ಗಾಗಿ ಪೊಲೀಸರು ಶೋಧವನ್ನ ನಡೆಸಿದ್ದಾರೆ. ಎಟಿಎಂನಲ್ಲಿ ಹಣ ವಿಡ್ರಾ ಮಾಡಿ ಕೊಡುವುದಾಗಿ ಎಟಿಎಂ ಕಾರ್ಡ್ ಬಳಸಿ ವಂಚನೆ, ಹಾಡ ಹಗಲಲ್ಲೇ ವ್ಯಕ್ತಿಗೆ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿರುವಂತಹ ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಹೊಸಪೇಟೆ ಬಸ್ ನಿಲ್ದಾಣದ ಮುಂದೆ ಇರುವ ಕೆನರಾ ಬ್ಯಾಂಕ್ ಎಟಿಎಂಗೆ ಉಮೇಶ್ ಗೌಡ ಎಂಬುವರು ಹಣ ವಿಡ್ರಾ ಮಾಡೋಕೆ ಹೋಗಿದ್ರು. ಮೊದಲಿಗೆ ಉಮೇಶ್ 9,000 ಹಣ ವಿಡ್ರಾ ಮಾಡಿದ್ದಾರೆ. ಪುನಃ 9,000 ವಿಡ್ರಾ ಮಾಡೋಕೆ ಹೋದಾಗ ಟೆಕ್ನಿಕಲ್ ಸಮಸ್ಯೆಯಿಂದ ಹಣ ಬಂದಿಲ್ಲ. ಇದೇ ವೇಳೆ ಅಪರಿಚಿತ ಯುವಕ ಹಿಂದೆ ಬಂದು ನಿಂತು ಎಟಿಎಂ ಪಿನ್ ಅನ್ನ ಗಮನಿಸಿದ್ದಾನೆ. ಎಟಿಎಂ ಕಾರ್ಡ್ ಕೊಡಿ, ನಾನು ಹಣ ಬಿಡಿಸ್ಕೊಡ್ತೀನಿ ಅಂತ ಉಮೇಶ್ ಬಳಿ ಎಟಿಎಂ ಕಾರ್ಡ್ ಪಡೆದು ಮಷಿನ್ ಒಳಗೆ ಕಾರ್ಡ್ ಹಾಕಿದಂತೆ ನಟಿಸಿ ಹಣ ಬರ್ತಿಲ್ಲ ಅಂತ ಹೇಳಿದ್ದಾನೆ. ಬಳಿಕ ಉಮೇಶ್ ಕೈಗೆ ಅದೇ ಕೆನರಾ ಬ್ಯಾಂಕ್ನ ಬೇರೆ ಎಟಿಎಂ ಕಾರ್ಡ್ ಕೊಟ್ಟು ಉಮೇಶ್ ಎಟಿಎಂ ಕಾರ್ಡ್ ಪಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಬೇರೆ ಬೇರೆ ಎಟಿಎಂಗೆ ಹೋಗಿ ಹಂತವಾಗಿ 1.27 ಲಕ್ಷ ಹಣ ವಿಡ್ರಾ ಮಾಡಿ ಮೋಸ ಮಾಡಿದ್ದಾನೆ. ಈ ಸಂಬಂಧ ಹೊಸಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ.